ಅಂತದ್ ಹಿರಿಯರ ಎದುರಿಗೆ ಬಿಡ್ತಿರ್ತಾರ ಕಾಣಂಗಿಲ್ಲ ಹತ್ರ ಬಂದ್ಬಿಡುದ ಆ ಕಡೆ ಯಾವಲೇ ನಿಮ್ಮ ಅವನ ಬರಗೆಟ್ ಬಾಯ್ಸ್ ಬರಗೆಟ್ ನಿಮ್ಮ ಅವ್ರ ವಯಸ್ಸಿನ ಹುಡುಗರು ತಿರುಗಾಡ್ತಾವ್ ನೋಡಕ್ಕಾಗಂಗಿಲ್ಲ ಪಿಂಡ್ರಿ ಮಕ್ಕಳ ಅಲ್ಲಾ ಬೋಡ್ಸಿಕೆ ಕಣ್ಣಾಗೇನು ಎಮ್ಮೆ ಮಕ್ಕೊಂಡಾವು ಎಮ್ಮೆ ಮಕ್ಕೊಂಡ ಪತಾ 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 ಸಗಣಿ ಇಟ್ಟಾವು ಸಗಣಿ ಇಟ್ಟಾವು ಹೊಡ್ಕೊಂಡು ಹೋಗ್ಬ ಯಾವಲೇ ಯಾವಲೇ ಯಾವ ಯಾರ ಕಡೆ ಮನೆ ಪಂಡಿತರು ತಟ್ಟಿ ಮನಿ ಗುಂಡ್ರೇನು ಯಾವ ನಮನಿ ಹಾದ್ರಿ ಮೈಯಾಗಿಲ್ ಎಬಲ ಮುರಿದ್ರಿ ಏನಂದಿ ಎಬಲ್ ಎಬಲ್ ಎಲೆಬಲಿ ಅದು ಒಳಗಿರೋದು ಎಲುಬು ಮ್ಯಾಲಿರೋದು ಎಬಲು ಎಲುಬು ಯಾವ ನಮನಿ ಹಾದ್ರಿ ನೀವು ಯಾಕೋ ಕಪ್ಪಾಗೈತಲ್ಲೋ ನಿಂದು ಏನು ಮುಖ ಮುಖ ಎಲ್ಲಾನ ಕರ್ಗಾಗಿ ಅವ್ ಮಕ ನೋಡಕತ್ತಿ ಅನ್ನಿ ಅವನವನ ಮನಸ್ಸ ಕಪ್ಪಾಗೈತ್ರಿ ಪಂಡಿತ್ರ ಏನ್ ಮಾಡು ಯಾಕ ಮಕ್ಕಳು ಚಿಂತೆ ಏನು ಪಾಪ ಪಾಪ ಎಲ್ಲಿ ಮಕ್ಕಳ್ರಿ ಮಂಗ್ಯಾನ ಮಕ್ಕಳು ಅವನವ್ ನಮಗ ತಿನ್ನಾಕ ಗತಿ ಇಲ್ಲ ಅಂತ ಹೊಯ್ಕೊಳಕತ್ತೀವಿ ನೀವು ಮಕ್ಕಳಂತ ಪಾಪ 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 ಬಾಳ ಪಂಡಿತ್ರ ನನ್ನ ಸಲುವಾಗಿ ಪಾಪ ಅಂತ ಈ ಊರಾಗ ಮರಗಾಕ ನೀವು ಒಬ್ಬರ ಅದಿರಲ್ಲೋ ಮರಗಬೇಕಾಗತ್ತ ಹೋಗುಂಡ ನಾ ಮರಗಬೇಕಾಗತ್ತ ಮರಗ್ರಿ ಯಾಕಂದ್ರ ನೀ ಹುಟ್ಟಬೇಕಾರ ಮೂಲಿ ಪುಟ್ಟಿಗೆ ಹಾಕಿದವನ ನಾನು ಏನು ಶಬಾಷು ಗೂಟನ ಇಟ್ಟ ನಾವು ಏನೋ ಇಲ್ಲಿ ಏನೋ ಅಂದ್ರಲ್ಲ ಅಲ್ಲ ನೀ ಹುಟ್ಟಬೇಕಾರ ಮೂಲ ಪೆಟ್ಟಿಗೆ ಹಾಕಿದವನ ನಾನು ಹಾಗಾದರೆ ನಾನು ಜಾರಿನಿಯ ಮಗನೇ ನನ್ನ ತಾಯಿ ಜಾರಿನಿಯೇ ಸಪ್ತ ಸರೋವರಗಳನ್ನು ಘಟಘಟನೆ ಕುಡಿಯಬಲ್ಲೆ ಬಿಸಿ ನೀರಿನಲ್ಲೇ ಜಳಕ ಮಾಡಬಲ್ಲೆ 5 ಟಮಾಟೆ ಹಣ್ಣುಗಳನ್ನು ಬರಿಗೈಯಲ್ಲೇ ಹಿಚುಕಬಲ್ಲೆ ತತ್ತಿಯಿಂದಲೇ ಆಮ್ಲೆಟ್ ಮಾಡಿ ತಿನ್ನಬಲ್ಲೆ ಆದರೆ ಈ ಮಾತೃ ನಿಂದೆಯನ್ನು ಮಾತ್ರ ನಾನು ಸಹಿಸಲಾರೆ ಎಲವೋ ಪಿತನೇ ಇಷ್ಟು ದಿನ ನಮ್ಮವ್ವನ ಬಿಟ್ಟು ಎಲ್ಲಿ ಹೋಗಿದ್ದೇವ ಮಗನ ಬಾ ನಮ್ಮವ್ ಕರ್ಯಾಕತ್ತಾಳ ಮನೆಗೆ ಹೋಗುನು ಬಾ ಏನ್ ತಿಳ್ಕೊಂಡಿಲ್ಲ ಮತ್ ನೀವ ಹೇಳಿದ್ರಿಲ್ಲ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಕೆ ಹಾಕಿದವ ನಾನು ನಾ ನಿಮ್ಮಪ್ಪ ನೀನ ನಮ್ಮ ಅಪ್ಪ ಗೊತ್ತಾಯ್ತು ನಿಮ್ಮಪ್ಪ ಅದ ನಮ್ಮ ಅಪ್ಪ ನೀವು ಹೇಳುತ್ತಾನ ತಡೀಲಿ ಹೇಳ್ಬ್ಯಾಡು ಹೇಳುತ್ತಾನ ಮಂದಿ ಅದಾರ ಸಂಧ್ಯಾಗ ಹೋಗುನು ಬಾರು ನಿಮ್ಮಪ್ಪ ನಾನು ಕ್ಲಾಸ್ಮೇಟ್ ಓ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಅಲ್ಲ ಕ್ಲಾಸ್ಮೇಟ್ಸ್ ಅದೋ ಒಂದು ಮೆಂಟ್ ಹುಟ್ಟದಾಗಿಂದ ಇಬ್ರು ದೋಸ್ತರು ಒಮ್ಮಿಂದೊಮ್ಮೆ ನಿಮ್ಮಪ್ಪ ಹರಕ್ಕೆ ಬಂದ್ಬಿಟ್ಟ ಯಾಕೆ ಬಂದ ತಿಂಡಿ ಹೆಚ್ಚಾಗಿ ಯಾಕೆ ಬಂದ ಅಂತ ಕೇಳಬೇಡ ಅದು ಆಗ್ತಿತ್ತಲ್ಲ ಮತ್ತ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಅದಾರಲ್ಲ ನಿಮ್ಮ ಅಪ್ಪಗೆ ಮದುವೆ ಆಗಾಗಂತ ನಿಮ್ಮ ಅಪ್ಪ ಒಲ್ಲೆ ಒಲ್ಲೆ ಅಂತ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಅಪ್ಪಗೆ ಮದುವೆ ಆಗಾಗಂತ ನಿಮ್ಮ ಅಪ್ಪ ಒಲ್ಲೆ ಒಲ್ಲೆ ಅಂತ ಅಂದ್ರ ನೀವೆಲ್ಲ ಸೇರಿ ಮದುವೆ ಆಗಾಗನವರು ನಮ್ಮ ಅಪ್ಪ ಒಲ್ಲೆನವ ನೀವು ಆಗನವರು ನಮ್ಮ ಅಪ್ಪ ಒಲ್ಲೆನವ ಅಂದ್ರ ನಮ್ಮ ಅಪ್ಪಗೆ ಬೇಡಾಗಿತ್ತು ನಿಮಗ್ ಬೇಕಾಗಿತ್ತು ಅಂದ್ರೆ ಏನು ನಮ್ಮ ಅಪ್ಪನ ಮದುವೆ ಆಗೋದ್ರಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಒಂದ್ಸಲ ನನ್ನ ಹತ್ರ ಬಂದ್ರಪ್ಪ ನೋಡ್ರಿ ಪಂಡಿತರ ನಮ್ಮ ಹುಡುಗ ನಿಮ್ ಜೋಡಿನೇ ಇರ್ತೈತಿ ಅವನಿಗೆ ಸ್ವಲ್ಪ ಮದುವೆ ಆಗೋ ಸ್ವಲ್ಪ ಬುದ್ಧಿ ಕೊಡ್ರಿ ಅಂತ ನಾನು ಬಿಡ್ಲಿಲ್ಲ ಬುದ್ಧಿ ಹೇಳ್ರಿ ಅಂದ್ರೆ ಬುದ್ಧಿ ಅದ ನಮ್ಮ ನಿಮ್ಮಪ್ಪನ ಕರ್ಕೊಂಡು ಹೋದೆ ಅಡಿಬ್ಯಾಗ ಬಾಳ ತಿಳಿಸಿ ಹೇಳಿದೆ ಆದ್ರೆ ನಿಮ್ಮಪ್ಪ ಅಲ್ಲಂದ ಅಲ್ಲ ಅವ್ನು ಪೆಂಡ್ರಿ ಮಗ ಬಾಳ ಕದ್ದಿ ಕಡ್ದು 10 ಮನಿಗೆ ಒಂದು ಅರ್ಧ ಹೇಳಿಕೊ ಹ್ಞೂ ಅಣಿಸಿನಿ ಹ್ಞೂ ಒಂದು ಮದುವೆ ಆಗಾಕ ರೆಡಿ ಆದ ಮತ್ತು ಗುಂಡಾನ ಇನ್ನೊಂದು ವಿಶೇಷ ಏನು ಫಸ್ಟ್ ನಿಮ್ಮ ಅವ್ವನ್ ನೋಡಿದ್ ನಾನು ನಿನ್ನ ಕಾಲಿಗೆ ಬೀಳ್ತೀನಿ ಪಾದ ತೊಳೆದು ಜರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ ಮಂದ್ಯಾಗ ಮರ್ಯಾದೆ ತೆಗಿಬೇಡ ನಮ್ಮ ಅವನು ನೀನ ಮೊದಲು ನೋಡಿ ಅಂದಮೇಲೆ ಏನು ಉಳಿಸಿ ಅಲ್ಲಿ ಹಂಗಲ್ಲಿ ಹಂಗಲ್ಲು ಹಿರಿ ಮನುಷ್ಯ ಆಗಿ ಹಿರಿಯರು ಕೂಡ ಹೋಗಿ ಫಸ್ಟ್ ನೋಡಿದ್ ನಿಮ್ಮ ಅವ್ವನ್ ನಾನು ಊರಾಗ ಎಲ್ಲ ಹಿರಿಯರು ಇರ್ತಾರ ಆದ್ರ ನಿಮ್ಮಂತ 4 ಮಂದಿ ಉಪಾಧ್ಯಾಯ ಹಿರಿಯರು ಎದಕ್ಕೆ ಇರ್ತೀರಿ ಎಲ್ಲಾ ಮುಗುಷೆ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತೀರಿ ನೋಡಪ್ಪ ಅದ ಎಲ್ಲ ನೋಡಿ ಕೈ ಆಡಿಸಿ ಮುಗಿಸ ಮತ್ತೊಬ್ಬರಿಗೆ ಒಪ್ಪಿಸ್ತೀರಿ ಅಡ್ವಾನ್ಸ್ ಗಿಡಿದಿಲ್ಲ ಹಂಗಲ್ಲ ಹಂಗಟ್ಟು ಹಿಂಗಟ್ಟು ಮಾಡಿ ಬುದ್ಧಿ ಹೇಳಿ ನಿಮ್ಮ ಅಪ್ಪಗೆ ಮದುವೆ ಮಾಡಿದ್ವಿ 1 ವರ್ಷ ಹೋತ್ 2 ವರ್ಷ ಹೋತ್ 3 ವರ್ಷ ಹೋತ್ ನಿಮ್ಮ ಅಪ್ಪಗೆ ಮಕ್ಕಳ ಆಗ್ಲಿಲ್ಲ 1 ವರ್ಷ ಹೋಯ್ತು 2 ವರ್ಷ ಹೋಯ್ತು 3 ವರ್ಷ ಹೋಯ್ತು ನಮ್ಮ ಅಪ್ಪಗೆ ಮಕ್ಕಳಾಗ್ಲಿಲ್ಲ ಆಗ್ಲಿಲ್ಲ ಒಟ್ಟ ಆಗ್ಲಿಲ್ಲ ನೀವು ಇದ್ರು ನಾ ಇದ್ರು
ಪಂಡಿತರು ಇದ್ರಿ, ಮಂತ್ರ ಹೇಳಿ ತಾಯ್ತಾ ಕೊಡ್ತಿದ್ರಲ್ಲ, ಅದಕ್ಕೆ ಇದ್ರಿಲ್ಲ. ಹಂಗಲ್ಲ, ಅದು ಬಿಡ್ಲಿಲ್ಲ. ನೀ ಬಿಡೋ ಮಗ ಎನ್ನಿ ಎಲ್ಲ ಸಾಳುಂಕೆ ನೀ. ನಿಮ್ಮ ಅಪ್ಪಗೆ ಒಂದು ದಿವಸ ಹೇಳಿದೆ, ನಿಮ್ಮ ಅವ್ವನ ಕರ್ಕೊಂಡು ರಾತ್ರಿ 12ಕ್ಕೆ ಆಶ್ರಮಕ್ಕೆ ಬಾ ತಂದು. ಏನೋ ಅಕ್ಕ ನೀವು ನನ್ನ ಕೈಯಾಗಿನ್ನ ನೀ ಏನು ಹೇಳಿದೈತಿ ಡೈರೆಕ್ಟ್ ಬನ್ನಿ, ಗ್ಯಾಪ್ ಇಡಬೇಡ. ಹೇಳಿದ್ರೂ ಗೊತ್ತಾಗತ್ತಲ್ಲ, ಅದಕ್ಕೆ ನಿಮ್ಮ ಅಪ್ಪ ಬಿಡಲಿಲ್ಲ. ಒಂದ ಮಾತಿನ ಮನುಷ್ಯ. ರಾತ್ರಿ ಬಾರ ಕರ್ಕೊಂಬಂದು ನಿಮ್ಮ ಅವ್ವನ. ರಾತ್ರಿ ಯಾಕೆ ಹಗಲತ್ತು ನಡೆಯಂಗಿಲ್ಲ ನಿನ್ನ ಮಂತ್ರ ಹೇಳೋದಿತ್ತಲ್ಲ, ನಿಮ್ಮ ಅಪ್ಪನಲ್ಲೇ ಹೊರ ಕಟ್ಟಿ ಮೇಲೆ ಕುಣಿಸಿದೆ. ನಿಮ್ಮ ಅವ್ವನ ಒಳಗೆ ಕರ್ಕೊಂಡೋಗಿ ಬಾಗಲ ಹಾಕಿನಿ. ನೀ ನಾನು ಹಿಂದಿನ ಜನದಾಗ ಸೌತಿ ಆಗಿದ್ದೇನು? ಆಗಳಿಂದ ನೋಡಕತ್ತೀನಿ, ನಿಮ್ಮ ಅವ್ನ ಕರ್ಕೊಂಡು ಹೋದೆ, ನಿಮ್ಮ ಅವ್ನ ನೋಡಿದೆ, ನಿಮ್ಮ ಅವ್ಗೆ ನಾನ ಇಟ್ಟೆ. ನೀವು ಮಂತ್ರ ಮಂತ್ರ ಹಾಕಬೇಕಲ್ಲ, ಹಂಗಾರ ಹೇಳೋ ಪಂಡಿತ. ನಿಮ್ಮ ಅವ್ವನ ಕುಂಡ್ರಿಸಿದೆ, ನಾನು ತಳಕ್ ಕೂತೆ. ಗಂಟು ಬಿಚ್ಚಿಲ್ಲೇ ಗುಂಡಿ ಯಾವ್ದು ಅಲ್ಲ ಗೋತ್ರದ ಗಂಟ. ಹಂಗಾರ ಹೇಳೋ, ಗಂಟು ಬಿಚ್ಚಿದೆ ಅಂದ್ರೆ ನಾ ಏನ್ ತಿಳ್ಕೊಲಿ? ಗಂತ್ರದ ಗಂಟ. ಗ್ರಂಥದ ಗಂಟ 82 ಪುಟದಾಗಿತ್ತು. ನಿಮ್ಮ ಅವನು ಅಷ್ಟು ದೂರ ಹೋಗಿ ಕುಂತಿದ್ದಳ. 82ನೇ ಪುಟದಾಗಿತ್ತು. ಸಿಕ್ತು ಒಂದು ಗಜಮ್ ಗಂಡಿ ಬೇರೆ ಇತ್ತು ಅದ್ರಾಗ. ಆದ್ರೆ ನಿಮ್ಮ ಅವ್ಗ ನಾಗದೋಷ ಇತ್ತಲ್ಲಿ. ನಾನು ಬಿಡಲಿಲ್ಲ. ಮಂಡಲ್ ತಯಾರು ಮಾಡಿ ನಟ್ಟು ನೋಡಿ ನಿಮ್ಮ ಅವ್ವನ ಕುಂಡ್ರಿಸಿ, ನಾಗಪ್ಪನಿ ಎಬಿಸಿನ ಗುಂಡ್ಯ ಹಂಗ ಹೇಳು ಹೆಡಿ ಎತ್ತಿ ನಾಗಪ್ಪ ಹಾಡ್ತಿರ್ಬೇಕಲ್ಲ ಹಿಂಗ. ಅದು ಪೂಜೆ ಕುಂತ ಎಷ್ಟು ಹೇಳುತ್ತೋ ಅದಕ್ಕೂ ಗೊತ್ತಪ್ಪ. ಅಲ್ಲ ನಿಮ್ಮ ನಾಗಪ್ಪ ನೀವು ಎಬ್ಸವ್ರು, ನಾವೇ ನಮ್ದು ಎಲ್ಲ ತೈತ ಮಂತ್ರಿಸಿ ನಿಮ್ಮ ಊರು ಕೊಳ್ಳಾಗ ತೈತ ಮಾಡಿಸಿ ತೈತ ಕಟ್ಟಿನ್ಲೆ. ಅವಾಗ ನೀವು ಹುಟ್ಟಿದ್ದು. ಅಂದ್ರ ನಾ ಮನುಷ್ಯರಿಗೆ ಹುಟ್ಟಿಲ್ಲ, ನಿಮ್ಮ ಬೇರಿಗೆ ಹುಟ್ಟೇನಿ. ಅಂದ್ರ ಅದ ನೀವು ತೇದ್ ಕೊಟ್ಟಿರಲ್ಲ ಬೇರು, ಅದ ಅಂತೀನ್ರಿ ನಾನು. ಅವನವನು ಹುಟ್ಟಿ ಇಷ್ಟು ವರ್ಷ ಆಯ್ತು. ನಾವು ಊರಾಗ ಹೊಟ್ರೆ ಎಲ್ಲರೂ ಅಂತಿದ್ರು, ಏ ಬಂದು ನೋಡ್ಲಿ ಅವನವನು ಬೇರಿಗೆ ಹುಟ್ಟಿದವ ಅಂತಿದ್ರು. ನೋಡ್ಲಿ ಅವ ಬೇರಿಗೆ ಹುಟ್ಟಿದವ ಹೊಂಟಾನ ಅಂತಿದ್ರು. ಯಾಕೆ ಹಿಂಗಂತಾರಂತ ಇವತ್ತು ಗೊತ್ತಾಯ್ತು. ಅಂದ್ರ ನಾನು ನಿಮ್ಮ ಬೇರಿಗೆ ಹುಟ್ಟೇನಿ. ಬೇರಿನ ಮಂತ್ರ ಶಕ್ತಿ ಒಟ್ಟು ನಿಮ್ಮ ಬೇರಿಗೆ ಹುಟ್ಟೇನಿ. ಪಂಡಿತ್ರ, ನಮ್ಮ ಅಪ್ಪನ ವಂಶ ಉದ್ಧಾರ ಮಾಡಿ ನಾ ಈ ಭೂಮಿಗೆ ಬೀಳು ಹಂಗ ಮಾಡಿದ್ರಿ. ನನಗೊಂದು ಉಪಕಾರ ಮಾಡ್ರಿ. ನಾನು ಇರೋದು ಉಪಕಾರ ಸಲುವಾಗಿಲ್ಲ, ಯಾಕೆ ಏನ್ ಬೇಕಿತ್ತು? ನೀ ಇರೋದ ಊರು ಉದ್ಧಾರಕ್ಕೆ ಗೊತ್ತೈತಿ ನನಗೆ. ನನ್ನ ಹೆಂಡತಿ ಕಿರಿಕಿರಿ ಭಾಳ ಆಗೈತಿ. ಒಟ್ಟ ಊಟಕ್ಕೆ ಹಾಕಂಗಿಲ್ರಿ. ಕೆಲಸ ಮಾಡ್ತಾಳ, ಊಟಕ್ಕೆ ಕೊಡಂಗಿಲ್ಲ. ಹಾಸಿಗೆ ಗಂಟು ಕೊಟ್ಟು ಹನುಮದೇವ್ರ ಗುಡಿ ಕಳಿಸ್ತಾಳ್ರಿ. ಅಜ್ಜಿ ಬಿಡ್ಲೆ ಗುಂಡೆ. ಹೆಂಗ ನಿಮ್ಮ ಅಪ್ಪ ನಿಮ್ಮ ಊರು ಕರ್ಕೊಂಡು ಮಟ್ಟಕ್ಕೆ ಬಂದಿದ್ದ, ಈಗ ನಿನ್ನೆ ಹೆಂಡತಿನೂ ಒಂದ್ ದಿವಸ ಕಳಿಸು. ಅಲ್ಲ ಒಟ್ಟು ಹೆಂಗಸರು ಸೀರ್ಯಾಗ ಇರ್ತೀಯ ನೀ. ಅಲ್ಲೇ ಅಚಿಗೆ ಮಂತ್ರ ಹಾಕೋನು. ಮತ್ತೇನ್ರಿ ಮಾತೆತ್ತಿದ್ರೆ ನಮ್ಮ ಅವ್ನ ಕರ್ಕೊಂಡು ಹೋಗ್ಯಾನ, ಈಗ ನಾನು ಹಿಡ್ತೀನಿ ಕರ್ಕೊಂಡು ಹೋಗ. ಹಂಗಲ್ಲ, ಈಗ ಪರಿಹಾರ ಆಗಬೇಕು. ಆಕಿ ನಾ ಹೇಳ್ದಂಗೆ ಕೇಳ್ಬೇಕು. ಏನಾರ ಪರಿಹಾರ ಹೇಳ್ರಿ ಇದಕ್ಕೆ. ಐತಲ್ಲ ನೋಡು, ಒಟ್ಟ ಭಾಳ ತರಕ್ ಹೋಗ್ಬೇಡ. 4 ಚೀಲ ಉಳ್ಳಾಗಡ್ಡಿ, 2 ಚೀಲ ಜ್ವಾಳ, 3 ಚೀಲ ಗೋಧಿ, 40 ಡಜನ್ ಬಾಳೆಹಣ್ಣ, ಒಂದು ಡಜನ್ ಸೇಬುಕಾಯಿ, 7-8 ಕಿಲೋ ಮಣ್ಣಕ, 8 ತತ್ತಿ, 12 ಫೂಟಿನ ಪತ್ರಾಸ, 40 ಫೂಟಿನ ನೂಲಿನ ಹಗ್ಗ. ಇವ ಪತ್ರಾಸ ನೂಲಿನ ಹಗ್ಗ ಆಮೇಲೆ ವಿಚಾರ ಮಾಡೋನು. ಇದು ಚೀಲಗಟ್ಲೆ ಕಾಳು ಹೇಳಿದ್ರಲ್ಲ, ಕಿರಾಣಿ ಅಂಗಡಿ ಇಡಾವ ಏನು? ಅವು ಮಂತ್ರಕ್ಕೆ ಬೇಕಾಗ್ತಾವು. ಮತ್ತ ಈ ತಗಡು ಮತ್ತು ಹಗ್ಗ ಕೇಳ್ದೆ ಯಾಕೆ ನಿಮ್ಮ ಮನೆ ಸೋರಾಕತೈತೇನು? ಹಂಗಲ್ಲಿ ಆ ತಗಡಿನ್ಯಾಗ ನೀ ತಂದ ಮಟ್ರೆಲ್ಲ ಹಾಕಿ ಮಡಿಚಿ, ನೂಲಿನ ಹಗ್ಗಲೆ ಮಡಿಚಿನಿ, ತೈತ ಮಾಡಿ ಕಟ್ಟಾಕಿನಿ. ಇಷ್ಟು ಉದ್ದನ್ ತಗಡು ಹೌದೋ ಪಂಡಿತ? ಅಲ್ಲ, ಇಷ್ಟು ಉದ್ದನ್ ತಗಡು ಮಂತ್ರ ಮಾಡಿ ಕೊಳ್ಳ ಕಟ್ಕೊಂಡು ತಿರ್ಗಾಡವ್ರು ಹೆಂಗು? ಎಮ್ಮಿಗೆ ಕೊಳ್ಳ ಗೂಟ ಕಟ್ಟಿರ್ತಾರೆ, ಹಿಂಗ ತಿರ್ಗಾಡ್ಬೇಕನ್ನ. ಅದನ್ನ ಹಿಂಗ್ ಕಟ್ಟಿರೋ ಟ್ರಾಫಿಕ್ ಜಾಮ್ ಆಗುತ್ತ. ಹಿಂಗ್ ಕಟ್ತೀನಿ, ಅದು ಎಂದು ಕರಗ್ತೈತೆ ಅವತ್ತೇ ನಿನ್ನ ಸಂಸಾರ ಸುದ್ದ ಆಗುತ್ತೆ. ಅಟ್ ಮಾಡ್ರಿ ನೀವು. ಅವನವನು ಹಂದಿ ತಿಲ್ಯಾಗ ಮಾಡಿ ಕೊಡ್ರಿ. ಅಟ್ ಕಾಡ್ತಾಳ ನೀನು, ಭಾಳ ಕಾಡ್ತಾಳ್ರಿ ಅವನು. ಕುಂದ್ರಾಕ್ ಬಿಡಂಗಿಲ್ಲ, ನಿಂದ್ರಾಕ್ ಬಿಡಂಗಿಲ್ಲ. ಕಾಜಿ ಬಿಡ್ರಿ, ಸುದ್ದ ಮಾಡ್ತೀನಿ. ನೀ ಅದಿ ಅದಕ್ಕೆ ಮತ್ತೆ ಭಾಳ ಸುದ್ದ ಮಾಡಿ ನಮ್ಮ ಅವನು ಕರ್ಕೊಂಡೋಗಿ ಮತ್ತೆ ನನ್ನ ಹೆಂಡತಿನ ಕರಿತಿ ಅಂದ್ಮೇಲೆ ಹೆಂಗಾರ ಮಾಡಿ ಒಟ್ಟ ಆಕಿ ನೀ ಹೇಳಂದ್ರೆ ಹೇಳ್ಬೇಕು, ಕುಂಡ್ರಂದ್ರೆ ಕುಂಡ್ರಬೇಕು. ನಿನ್ ಕೆಲಸ ಎಲ್ಲ ಮಾಡ್ಬೇಕು. ಅಲ್ಲ, ಒಟ್ಟಾಕಿ ನಿನಗೆ ಊಟ ಮಾಡಿದ್ವಿ ಬಡಿ ಸಾಕಬೇಕು. ನೀ ಕಾಜಿ ಬಿಡು, ನೀ ಕಾಜಿ ಬಿಡು. ಚಪ್ಪಲ್ ಬಡಿಸ್ತಿ ಸುಮೋ. ಯಾಕೆ ಏನಾಯ್ತು? ಏನ ಪಂಡಿತರ ಮಂದ ನನ್ನ ಬಗ್ಗೆ ಹೂಗಳಾಕತ್ತಿದ್ದಿ?
ಇಲ್ಲವಿ ನೀನು ಹೊಗಳಾಕತ್ತಿದ್ದೆ ಬಂದಿದ್ರ ನನ್ನ ಹೆಂಡತಿ ಅಂತ ಹೇಳಿದ್ನಲ್ರಿ ಈಕಿನ ಬೊಂಗಾರಿ. ಏನು 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 ಬೊಂಗಾರಿ ಬಂಗಾಲಿ ಬಂಗಾರಿ ಬಂಗಾರಿ ಬಂಗಾರಿ. ಸರಿ ಸರಿ ನೋಡು ಬಂಗಾರಿ. ಯಪ್ಪ ಜ್ವಲ್ಲ ಸೋರಾಕತ್ತೈತಿ ಒರ್ಸ್ಕೋ ಅದನ್ನ. ವಯಸ್ಸಾಯ್ತಲ್ಲ ಎಲ್ಲಿ ಸೂರ್ತೈತಿ ಗೊತ್ತಾಗಲ್ಲ. ಭಾಳ ಸೋರ್ಸ್ಬಾರ್ದು ಅದನ್ನ, ಎಲ್ಲಿ ಬೇಕು ಅಲ್ಲಿ ಅಷ್ಟ ಸೋರ್ಸ್ಬೇಕು. ಈಕಿನಾರ ಬಂಗಾರಿ ನಾನೇ ಬಂಗಾರಿ. ನನ್ನ ಹೆಂಡತಿ ಅಂದ್ರೆ ಏನ್ರಿ ಸಾಕ್ಷಾತ್ ಲಕ್ಷ್ಮೀ ತವಿ. ತವಿಯಲ್ಲಿ ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಕೂಳರ ತಿಂದಿಲ್ಲ ಪಂಡಿತ ಅಂತಾನ ಹೇಳ. ಏನ ಎಲ್ಲ ಅನ್ನದನ್ ಬಿಡ. ಇನ್ನ ನನ್ನ ಹೆಂಡತಿ ಮನಸ್ಸಂದ್ರೆ ಊರು ಮುಂದಿನ ತಿಪ್ಪಿದ್ದಂಗ. ಅಷ್ಟು ಹೊಲಸ ಅಷ್ಟೊಂದು ವಿಶಾಲ. ಯಾರೇನ ತಪ್ಪ ಮಾಡ್ಲಿ ಏನ ಮಾಡ್ಲಿ ಎಲ್ಲಾ ಒಳಗ್ ಹಾಕೊಂತಾಳ. ಏನಿದ್ರು ಬರ 5 ನಿಮಿಷದ ಸಿಟ್ಟಿದ್ರದ ಅದ್ರ ಅರ್ಥ ಮಾಡ್ಕೊಳ್ಳೋರು ಬೇಕಾಟ. ಗುಂಡನ್ನ ಗುಂಡ ನಂದು 4 ತಿಂಗಳ ಕಸ ಸ್ಟಾಕ್ ಐತಿ. ಯಪ್ಪ ನಂದ ಮದುವೆಯಾಗಿ 6 ವರ್ಷ ಆಯ್ತು. ನಮ್ಮ ಕಸನ ಹಾಕಾಕ್ ಬಿಡುವಳಕಿ. ಬಂದ್ 5 ನಿಮಿಷ ಆಗಿಲ್ಲ ನಿನ್ನ ಕಸ ಹಾಕ್ತೀಯ. ಅಲ್ಲೆಲ್ಲಾರ ಸಣ್ಣ ತಿಪ್ಪೆ ಐತೆ ನೋಡ್ ಹೋಗು. ಪಂಡಿತ್ರ ಅವರು ಹಿಂದಕ್ಕಿದ್ರಲ್ರಿ. ಓ ಬಬಲೇಶ್ವರ ಮಾಮ ಈ ಹಿಂದಕ್ಕಲ್ಲ, ಒಂದ್ ಸಪರೇಟ್ ಟೈಮ್. ಓ ಆದಿ ಕಾಲದಾಗ ಒಂದಾನೊಂದು ಕಾಲದಲ್ಲಿ ಸೀತಾ ತಾರ ಅಹಲ್ಯ ದ್ರೌಪದಿ ಮಂಡೋದರಿ ಅವರೆಲ್ಲ ನನ್ನ ಮುಂದೇನ್ರಿ ನರ್ಜ್ 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 ಇದ್ದಂಗ ಹಿಂದಕ್ಕಿದ್ರಲ್ರಿ. ಏ ಪಂಡಿತ ಹಿಂದಕ್ಕಿದ್ರಲ್ಲ. ಸೀತಕ್ಕ ತಾರಕ ಅಹಲ್ಯಕ್ಕ ಮಂಡೋದರಿ ಅಕ್ಕ ಹೆಸರು ಕೆಡಿಸಬಾರ್ದು. ಅವರು ಯಾರದು? ಸೀತಕ್ಕ ತಾರಕ ಪಂಚ ಕಣ್ಣಿಯರವರು. ನನ್ನ ಮಸಡಿ ಕೆತ್ತಂಗ್ ಹೊಡಿತೀನಿ. ಪಂಡಿತ್ ಯಾವ ಮಾಡ ನೀವು ದೇವಪ್ಪನ ಕರ್ಕೊಂಬ ಇಲ್ಲಿ ಹೇಳ್ತೀನಿ. ಏ ಕೊಡಿ ಏನು ಪಂಡಿತಾಗಿ ಬುದ್ಧಿಯಲ್ಲಿಟ್ಟಿ. ಯಾರವ್ರು? ಯಾರು? ಪಂಚ ಕನ್ಯೆಯರು ಅಂತ ಬಾಯಿ ಬಿಟ್ಟು ಹೇಳ್ತಿ. ಅವ್ರಿಗೆ ಏಕವಚನದಾಗ ಕರೀತಾರೆ. ಸೀತಾ ತಾರ ಅಂತೇಳಿ. ಸೀತಕ್ಕ ತಾರಕ ಅಹಲ್ಯಕ್ಕ ಮಂಡೋದರಿ ಅಕ್ಕ ಅನ್ಬೇಕು ಅವ್ರಿಗೆ. ಏನ್ ಹೆಸರು ಕೆಡಿಸ್ಕರಿ. ಅವರೆಲ್ಲ ಏನು ಏನು ನನ್ನ ಹೆಂಡತಿ ಮುಂದೆ ಒಂದು ನೊರಜ್ ಇದ್ದಂಗ. ಈ ಮಾತನ್ನ ಪಂಡಿತ್ರ ನನ್ನಂಥ ಪತಿವ್ರತ ಹೆಣ್ಣು 3 ಲೋಕ ಹುಡುಕ್ಯಾಡಿದ್ರು ಸಿಗಂಗಿಲ್ರಿ ಪಂಡಿತ್ರ. ನನ್ನ ಹೆಂಡತಿ ಅಂತ ಹೆಂಡತಿ ಅತಳ ಸುತಳ ಪಾತಾಳ ಆತಳ ಆ ನರಕ ಈ ನರಕ ಸಾಕಾ ಬೇಕಾ? ಇಷ್ಟು ಲೋಕ ಹುಡುಕ್ಯಾಡಿದ್ರೆ ಸಿಗಂಗಿಲ್ಲ. ಇರೋದೊಂದ ಪೀಸು ಇದ್ರ ಕೈಯಾಗ ಸಿಕ್ಕೈತಿ. ಹಂಗಂತ ಹೇಳಿ ಈ ವಿಷಯನ ನಿಮ್ ಸೆರೆಗೊಳಗ ಗಂಟ್ ಹಾಕೋರಿ. ಹೇಳ ಗಂಟ್ ಹಾಕೋ ಗಂಟ್ ಹಾಕೋರು ನಿಮ್ಮ ಗಂಟ್ ಹಾಕೋ. ಗುಂಡ ಗಂಟ್ ಹಾಕೋಬೇಕಾರ ಒಂದ ಪದರ್ಲಿ ಆಗಂಗಿಲ್ಲ. ಇದಕ್ಕೆ ಇನ್ನೊಂದು ಗಂಟೆ ಹೊಡಿಸ್ಲಿ. ಗಂಟ್ ಹಾಕೊಳಕ್ ಆಗತ್ತೆ. ಗಂಟ ಹಾಕಿ ಪಂಟ ಬಡ್ಡಿಯವರ್ರಿ ಇವನು ಕತ್ಲ್ಯಾಗ ಕೈ ಆಡ್ಸಾವ. ಪಂಡಿತ್ರ ನನ್ನ ಹೆಂಡತಿ ನಿಮ್ಮ ತಲೆ ಎಲ್ಲಿ ಬೋಳಿಸಲಿ? 3 ತಿಂಗಳಾತ್ಲಿ ನಾಯಿ ಕಡ್ದೈತಿ ಕಟ್ಟಿಗೆ. ಅವ್ರ ತಲೆಗೆ ಯಾಕೆ ಗಂಟ ಬಿದ್ದೆ ಮಾಲ್ಗಡಿ ಬೈದ ಹೋಗ್ರಿ ಬಿಡ್ರಿ. ಪಂಡಿತ್ರ ನಿಮ್ಗ ನೋಡಕ್ ಬರುತ್ತಾ? ಏನು ಕೈಯೋ ನೋಡಬಲ್ಲೆವು, ನೋಡಿ ತಿಳಿಯಬಲ್ಲೆವು, ತಿಳಿದು ಹೇಳಬಲ್ಲೆವು, ಹೇಳಿ ಮಾಡಬಲ್ಲೆವಿ. ಮಾಡಬಾರದು ಮಾಡಿ ಆಗಬಾರದು ಆತಂದ್ರೆ ಊರು ಬಿಟ್ಟು ಓಡಬಲ್ಲೆವು. ನೋಡಿ ತಿಳಿಯಬಲ್ಲರು, ತಿಳಿದದ್ದನ್ನು ಹೇಳಬಲ್ಲರು, ಹೇಳಿ ಮಾಡಬಾರದನ್ನ ಮಾಡಿ ಆಗಬಾರ್ದ ಆದ್ರೆ ಹೇಳ್ದ ಕೇಳ್ದ ಓಡಿ ಹೋಗಬಲ್ಲರು. ಇಂಥ ಪಂಡಿತ ಎಲ್ಲಿ ಸಿಗ್ತಾನ? ಸಿಗ್ತಾರೋ ಸಿಗ್ತಾರ.
ಎಲೆ ಪುಳ್ಳೊಳು ಅನ್ನಕತ್ತ ಏನು ಗದ್ದಲ ಹಿಡಿಸಿದೇನು ಕೈ 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 ತಾ 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 ನೆಕ್ಕಾಕತ್ತಾನೇನವ ಏ ಎಡಗೈ ನೋಡ್ಬೇಕು ನೆಕ್ ಅಲ್ಲ ತಿಳಿದು ಹಾ ನೆಕ್ ನೆಕ್ ಪಂಡಿತ ನೆಕ್ ಎಡಗೈ ಐತಿ ನೆಕ್ ನಡೀತೈತಿ ಚಂದ ಐತಿಲಿ ಅವಿ ನೆಕ್ ಅವಿ ನೆಕ್ಕಲ್ಲಿ ಸುಮ್ಮನೆ ಎಡಗೈ ಐತಿ ನೆಕ್ಕಲ್ಲಿ ಸುಮ್ಮನಿರ್ಲಿ ಏನ್ ಹೇಳಕತ್ತಲ್ರಿ ಅವ ಏನ್ ಹೇಳಕ ಎಡಗೈ ಐತಿ ನೆಕ್ಲಿ ಸುಮ್ನಿರು ಅನ್ನಕತ್ತಾನವ ಇರ್ಲಿ 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 ಚಂದ ಇರ್ಲಿ ಇರ್ಲಿ ಅಲ್ಲಿಗಟ್ಟತ್ತೋ ಇದೆಲ್ಲರ ಸೋಪ್ ಹಚ್ಚಿ ತೊಳೆದಾಳ ಇರ್ಲಿ ನಡಿ ನೋಡಪ್ಪ ನೀ ಎಲ್ಲಿ ಅದ ನಾವು ಪಂಡಿತ ಚಕ್ರ ತಿರುಗಿಸು ಮತ್ತಿದು ಚಕ್ರ ಅದನ್ನು ತಿರುಗಿಸು ಏನ ಚಕ್ರ ಅಂದೆಲ್ಲ ತಿರುಗಿಸು ನಿಮ್ಮ ಮೌನ ಇದೇನಾ ನಿನ್ನ ಹಣ ಎತ್ಲೆ ನೀನ್ ಅದಕ್ಕ ಒಂದು ತಕ್ಕಿಲ್ಲ ನಿನ್ನ ಅಡ್ಡ ಬೈತಾರ ನೋಡ್ ಗೊತ್ತಾಗ್ಬಿಡತ್ ನಾನು ತೊಂಬಲ್ಲಿ ಕುತ್ತಿಗೆ ಮೇಲೆ ಕಾಲು ಕೊಡ್ತೀನಿ ನೀನು ಮತ್ತೇನೋ ಯಾಕಂತ ಕೇಳ್ತಿ ಅವನವನು ಮದುವೆ ಆಗಿ 5 ವರ್ಷ ಆಯ್ತಕ್ಕಿ ಆಕಿನ ನಾನಾ ಒಂದು ದಿವ್ಸ ಯವ್ವ ಅನಿಸಿಲ್ಲ ಬಂದ 5 ನಿಮಿಷನಾಗ ಯವ್ವ ಈ ನಮೂನಿ ಸೌಂಡ್ ಹಾಕಿ ಮಾಡ್ಬೇಕಾರೆ ಏನು ಮಾಡಿದಿ ಹಂಗಲ್ಲೇ ಗುಂಡ ಗಣಸು ಏನು ಗೊತ್ತಿರ್ಲಿಕ್ಕೆ ಒಂದು ಗೊತ್ತಿರ್ಬೇಕ ಬಡತಾ ಜಡತಾ ಹೊಡತಾ ಮೂರಾದ್ವಲ್ಲಿ ಇವು ಒಂದಲ್ಲಿದು ಅಲ್ಲಲ್ಲ ಮೊದಲು ಸುದ್ದ ಮಾಡ ನೀನು ಇದನ್ನ ಏನು ಒಂದಾಗ್ಲಿಲ್ಲ ಅದು ಮೂರಾತು ಏನು ಗೊತ್ತಿರ್ಲಿಕ್ಕ ಒಂದು ಗೊತ್ತಿರ್ಬೇಕು ಯಾವುದು ನೋಟಿಸ್ ಇದು ಅದ್ರಾಗ 3 ಸ್ಟೆಪ್ ಬರ್ತಾವ ಬಡತಾ ಜಡತಾ ಹೊಡತಾ ನಿನಗೆ ಗೊತ್ತಾಗಲ್ಲ ನೀ ಹೆಣ್ಣು ಬಾಲೇವಿ ಏನು ಗೊತ್ತಿರ್ದಿದ್ರು 3 ಗೊತ್ತಿರ್ಬೇಕು ಅಂತ ಹೇಳು ಅದ್ರ ಬಡ್ಯಾಗ 3 ಆಪ್ಷನ್ಸ್ ಇರ್ತಾವ ನಾವು ಹಚ್ಕೋಬೇಕೇನು ನೀನು ಹಚ್ಕೋ ಸ್ಥಳ ತುಂಬಿರಿ ನೀ ಯಾಕೆ ತಿಕ್ಕಿದಿ ಅಂತ ಕೇಳ್ತೀವಿ ಯಾಕೆ ಹೆಚ್ಚಕ್ಕದ್ರಿ ಅಲ್ಲೋ ಹೆಣ್ಮಕ್ಳು ಪಾತ್ರಿ ತಿಕ್ಕಿ 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 ಮುಕ್ಕೊಂಡಿರ್ತಾವ ಏನು ಗೆರಿ ಗೆರಿ ಅದಕ್ಕೆ ಅಲ್ಲಿ ತಿಕ್ಕಿದ್ರೆ ಹಿಚ್ಕಿದ್ರೆ ಹೇಳ್ತಾವ ಓಹ ತಿಕ್ಕಿ ತಿಕ್ಕಿ ಹಿಚ್ಕಿ ಹಿಚ್ಕಿ ಎಬ್ಬಸವ್ರೆ ಏನು ನೀವು ಎಬಿಸಿ ನೋಡಾವ ಪಂಡಿತ ಒಂದು ಕೆಲಸ ಮಾಡ ಏನು ನಾ ತಿಕ್ಕಿ ಎಬ್ಬಿಸ್ತೀನಿ ನೀ ನೋಡೋದು ಮಾಡು ಬ್ಯಾರೆದವ್ರು ತಿಕ್ಕಿದ್ರ ಎಬಿಸಿ ನೋಡಕ್ ಆಗಂಗಿಲ್ಲ ಸ್ವತಃ ತಾನ ತಿಕ್ಕಿ ತಾನೇ ಎಬ್ಸವ ನಿಂದೇನಾರ ಕರಾರ ಕಂಡೀಷನ್ ಅದ ಹೇಳ್ಬಿಡೋದು ನೋಡ್ ಬೇಡ ಅನ್ನಂಗಿಲ್ಲ ಬೆಳತನ ಬಡಿ ನಾ ಏನ್ ನಿನಗೆ ಬಿಡಂಗಿಲ್ಲ ಆದ್ರೆ ನಮ್ಮ ಕಂಡೀಷನ್ ಅದ ಏನು ಇದೇನೈತಲ್ಲ ಇದು ಮಂಡಲ ಪಂಚಾಯತಿ ಸ್ವಲ್ಪ ಮುಂದೆ ಬಂದ್ರೆ ತಾಲೂಕು ಪಂಚಾಯತಿ ಹಂಗ ಮುಂದೆ ಹೋದ್ರೆ ಜಿಲ್ಲಾ ಪಂಚಾಯತಿ ಮತ್ ಮುಂದೆ ಹೋದ್ರೆ ವಿಧಾನಸೌಧ ಐತಿ ನಿನ್ನ ಕೆಲಸ ಏನಿದ್ರು ಇಲ್ಲಿ ಮಂಡಲ ಪಂಚಾಯತಿಯಾಗ ಮುಗಿಸ್ಕೊಂಡ ತಿರುಗಬೇಕು ನೀ ಮುಂದೆ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಕಾಲಿಟ್ಟಿ ನೀನು ಹೆಣನ ಹೊರ್ತೀನಿ ಪಂಡಿತ ಏ ಗುಂಡೆ ನಮಗೆ ಏನೇ ಕೆಲಸ ಇದ್ರು ಕೇಂದ್ರಕ್ಕ ವಿಧಾನಸೌಧಕ್ಕಲ್ಲಿ ನನಕ್ಕಿಂತ ಸಣ್ಣ ಸಣ್ಣ ಇಲ್ಲಿ ನೋಡೋರಲ್ಲ ನನಕ್ಕಿಂತ ಮಿಕ್ಕಿದವ ನೀವು ಚಕ್ರ ತಿರುಗಸ ಚಕ್ರ ಅದನ್ನು ತಿರುಗಸು ಏನ್ ತಿರುಗಿಸಲೇ ಚಕ್ರ ಅಂದಿಲ್ಲ ತಿರುಗಸ ಪರಮಾತ್ಮ ಅದಲ್ಲಿ ತಿರುಗಸು ಪರಮೇಶ್ವರನ ಹತ್ರ ಇರ್ತೈತಿಲ್ಲ ಅದು ಅದ ಪರಮೇಶ್ವರನ ಹತ್ರ ಐತೈತಲ್ಲ ಏನ್ ತಿಳಿತಲೆ ಶಮನ ಅನುಗುದು ಮಾಡ್ತಿಲ್ಲ ಗುಂಡ ಐತಿಲೆ ಏನು ಅನ್ನ ಐತಿ ಅನ್ನ ಐತಿ ಅನ್ನ ಐತಿ ಅನ್ನ ಐತಿ ಪಂಡಿತ್ ಅನ್ನ ಐತ್ಯಾ ಐತಿ ಐತಿ ಬದ್ನಿಕಾಯಿ ಪಲ್ಯ ಐತೆ ನೋಡು ನನಗೆ ಬದ್ನಿಕಾಯಿ ಪಲ್ಯ ಬಾಳ ಹಾ ಬಾ ಬಾ ಇದು ಹೋಳಿಗೆ ಜೋಡಿ ಮಾಡಿದ ಕಟ್ಟಿನ ಸಾರ ಐತಿ ಬಾ ನೀನ ಅಂದೆಲ್ಲ ಅನ್ನ ಐತೆ ಅಂತ ಇವ್ಯಾಮ್ಲೆ ಅನ್ನದ ರೇಖೆ ಐತಿ ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೂ ಅನ್ನಕ್ಕೆ ಕೊರತೆ ಇಲ್ಲ ಸುಭಾಷ್ ನೋಡವ ಏನಂದ ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನ ಅನ್ನಕ್ಕೆ ಬರ ಇಲ್ಲ ಅಂದ್ರ ನಿನ್ನ ತಲೆಯಾಗ ಕೂದಲಿರೋ ತನ ಹೇನಿಗೇನು ಬರ ಇಲ್ಲ ಎಟ್ಟು ಕೆಡ್ಬಿಡದಾನ ಬೀವು ಅದಕ್ಕೆ ಮಕ್ಕಳಾಗಿಲ್ಲ ನೋಡಿ ನಿಮಗೆ ಗುಂಡ ಸಿಕ್ತಲೆ ಏನು ಮಕ್ಕಳದವ್ಲ ಅದಾವ ನೋಡ್ರಿ ಅದಾವು ನೋಡ್ರಿ ಮಕ್ಕಳು ಬಹಳ ದಿವಸ ಆಯ್ತು ಮಕ್ಕಳಾಗಿಲ್ಲ ನನಗೆ ಹುಟ್ಟವೆಷ್ಟು ಮಂದಿಗೆ ಹುಟ್ಟವೆಷ್ಟು ಇವ ನೋಡು ಬಾಂಗ್ಲಾ ಬಾಗಲಕೋಟೆ ಬಾಬಾ ಹೆಂಗ್ ದೂರ ನಿಂತ ನೀವು ಬಾ ನೀ ಅಟ್ ಚಪ್ಪಲೆ ಬಡಿ ಬಾ ಏನ್ ತಿಳ್ಕೊಂಡ್ಯೋ ನನ್ನ ನಮಗ್ ಹುಟ್ಟವೆಷ್ಟು ಮಂದಿ ಹುಟ್ಟವೆಷ್ಟು ಇಲ್ಲಿ ನೋಡು ಬಂಗಾರು ಏನು ಮಾತಾಡ್ತಾನೆ ಮುಚ್ಚಬಾಯ್ ಇನ್ನು ಒಂದೈತೆ
ನಿನ್ನ ಪಂಡಿತ ಅಂತ ಯಾವ ಮಾಡ್ದ ಯಾಕ ನಿನಗ ಯಾವ ಬುದ್ಧಿ ಹೇಳ್ದವ ಏನು ಏನ್ಲಿ ಅದ್ರ ಏನದು ಹೇಳ್ದ ನೀನು ಹುಟ್ಟಾವೆಷ್ಟು ಮಂದಿ ಹುಟ್ಟಾವಂದ್ರೆ ಏನದ್ರ ಅರ್ಥ ಅರ್ಥ ಐತ್ರಿ ಅರ್ಥ ತಿಳ್ಕೊಂಡು ಬಡಿರಿ ಓ ನಿಮ್ಮವ್ರ ಏನ್ 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 ಹೇಳು ನೋಡು ಈಗ ನಮಗೆ ಹುಟ್ಟವು ಅಂದ್ರ ನಮ್ಮ ಮನ್ಯಾಗ ಹುಟ್ಟಿ ನಮ್ಮ ಮನ್ಯಾಗ ಬೆಳೆದು ಮಂದಿ ಮನಿ ದೀಪ ಬೆಳಗಾಕ್ ಹೋಗ್ತಾವಲ್ಲ ಹೆಣ್ಣು ಮಕ್ಕಳು ಅವಲ್ಲ ಹೆಣ್ಮಕ್ಳು ಅಂತ ನೋಡಿ ಮಂದಿ ಮಂದಿ ಏಯ್ ಈಗ ನಮ್ಮ ಮನ್ಯಾಗ ಹುಟ್ಟಿ ನಮ್ಮ ಕೈಯಾಗ ಅನ್ನ ತಿಂದು ನಾಳೆ ನಾವು ಸಾಯೋ ಟೈಮ್ನಾಗ ಒಯ್ದು ಅನಾಥಾಶ್ರಮದಾಗ ಒಯ್ತಾರಲ್ಲ ಗಂಡ ಮಕ್ಕಳು ಅವರು ನಮಗೆ ಹುಟ್ಟವ್ರು ಇನ್ನು ಮಂದಿಗೆ ಹುಟ್ಟವ್ರು ಅಂದ್ರ ನಮ್ಮ ಮನ್ಯಾಗ ಹುಟ್ಟಿ ನಮ್ಮ ಮನ್ಯಾಗ ಬೆಳೆದು ಮಂದಿ ಮನಿ ದೀಪ ಬೆಳಗಾಕ್ ಹೋಗ್ತಾರಲ್ಲ ಹೆಣ್ಮಕ್ಳು ಅವರು ಮಂದಿಗೆ ಹುಟ್ಟವ್ರು ಹಿಂಗೈತಿ ಗಂಡ ಅಷ್ಟು ಹೆಣ್ಣು ಅಷ್ಟು ಅಂತ ಕೇಳಿದೆ ಬಾಳ ಚಂದ ಕೇಳ್ತೀನಿ ನೋಡ ಯಪ್ಪ ಅಂದ್ರ ನೀನು ನಿಮ್ಮ ಅಪ್ಪ ಹುಟ್ಟಿ ನಮ್ಮ ಮಂದಿ ಹುಟ್ಟಿನೇನು ಮತ್ತೆ ಬಾಯ್ ನೋಡ್ರಿ ಪಂಡಿತ್ರ ನೀವು ಬಂದ 5 ನಿಮಿಷಕ್ಕ ಇಷ್ಟು ಜೀವ ತಿಂದ ಇಂಥವರ ಜೊತೆ ನಾನು ಹಗಲು ರಾತ್ರಿ ಹೆಂಗ ಜೀವನ ಸಾಗಿಸ್ತೀನ್ರಿ ಪಂಡಿತ್ರ ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ಏನಿಲ್ಲ ಅದ್ರಾಗ ಮುಟ್ಟಿ 6 ತಿಂಗಳು ಆರಾಮಕ್ಕ ನೀವು ಮಗ ಏ ನೀನು ಇನ್ನು ಬಾಯಾಗ ಮನಕೈಯ ತುರುಗ್ತೀನಿ ಅವನವನು ಮಂದಿ ಹೆಂಡ್ರ ಬಗ್ಗೆ ಮರಗೋ ಮಂಗ್ಯಾನ ಮಕ್ಕಳ ಬಹಳ ಮಂದಿ ಏನಿರ್ಬೇಕು ಹೆಣ್ಣಿನ ಕಳ್ಳಿರ್ಬೇಕು ಪಂಡಿತ್ರ ನಾನು ಅಂತ ಹೇಳಿ ಇಂಥವ್ರ ಜೀವನ ಜೊತೆ ಜೀವನ ಮಾಡಕತ್ತೀನ್ರಿ ನನ್ನ ಜಾಗದಾಗ ಬೇರೆ ಯಾವ್ಯಾಕ್ರೆ ಆಗಿದ್ರ ಇಷ್ಟೊತ್ತಿಗಾಗ್ಲೇ ತಾಳಿ ಬ್ಯಾರದವನ ಜೊತೆ ಓಡಾಕಿದ್ಲು ಕರಿ ಕರಿ ಬಂಗಾರು ನಿನ್ನ ಜಾಗದಾಗ ನಾಯಿ ಎಂಟ್ರಿ ಆಗಿದ್ನಂದ್ರ ಇಡು ತಾಳಿಗೆ ಓಡಿ ಹೋಗ್ಬಿಡ್ತಿದ್ದೆ ಇಡು ತಾಳಿಗೆ ಓಡಿ ಹೋಗ್ಬಿಡ್ತಿದ್ದೆ ನೋಡಿ ಹೇಳ್ತಾಳೆ ಕೇಳು ಬಂಗಾರು ತಾಳಿ ಹರಿದೋಗಿ ನನ್ನ ಜೋಡಿ ಬಾ ಅಂತ ನೋಡ ಹೋಗು ನಾವಲ್ಲಪ್ಪ ಬಂಗಾರದ ಹಂಗ ಓಡ್ತಿರ್ಬೇಕಾದ್ರೆ ಹಿಂಗಿರ್ಬೇಕು ನೋಡಿ ಅವನವನು ಗಂಡು ಸತ್ರ ಸಾಯಿವಲ್ಲ ನನ್ನ ಬಂಗಾರ ಉಳಿಲೇನೋ ಮಕ್ಕಳು ಇವರು ನಿನಗೇನು ಗಂಡನ ಮನಿ ಬೇಸರಾಗೈತೆ ಹೋಗಿ ಸಾಯಿ ಏನಲ್ಲ ನಿಂದ ತಿಂತೀರಾ ನಿಮ್ಮ ಅಪ್ಪನ ತಿಂತೀರೋ ನಾ ಯಾಕೆ ಸಾಯ್ಲಿಲ್ಲ ನಾ ಯಾಕೆ ಸಾಯ್ಲಿ ನೀ ಸಾಯಿ ನೀ ಸಾಯಿ ನೀ ಸಾಯಿ ನೀ ಸಾಯಿ ನೀ ಸಾಯಿ ಏ ಪಂಡಿತ ಖಾಲಿ ಅದಿಲ್ಲ 3 ದಿವಸ ಖಾಲಿ ಹೋಗಿ ಸಾಯಿ ಅವ್ರ್ಯಾಕೆ ಸಾಯ್ಬೇಕು ಅವ್ರಿನ್ನೂ 4 ಮಂದಿಗೆ ಬೇಕಾಗ್ಯಾರ ಮತ್ತ ಇನ್ನಿಬ್ಬರಿಗೆ ಯಾಕೆ ಬೇಡ ಆದ್ರ ಯಾರವ್ರು ಮುಂದೆ ಬೆಂಕಿ ಹಿಡಿಯವ ಲಬ್ ಲಬ್ ಹೊಯ್ಕೊಳವ ಅವರ ಇಬ್ರು ಬರೋಬ್ಬರಿ ಕೆಲಸ ಮಾಡೋರು ಎಲ್ಲದ್ರೊಳಗೆ ಪಂಡಿತ್ರ ಕರೆ ಬಂಗಾರು ಇಂಥವ್ ಜೋಡಿ ಸಂಸಾರ ಮಾಡಬಾರ್ದಾಗಿತ್ತು ಏನು ಮಾಡಕ್ ಆಗಂಗಿಲ್ರಿ ಪಂಡಿತ್ರ ಭಾಳ ಶಾಣೆ ಐತಂತ ಹೇಳಿ ತಿಳ್ಕೊಂಡು ಕಟ್ಕೊಂಡಿದ್ರಿ ಏನು ಹುಳ್ಳ ಇಲ್ರಿ ಇಲ್ಲಿ ಏನಿಲ್ಲ ಅಂತ ಜಾಗದ ನಾಯಿ ತಿಂದ್ರ ಇಡು ತಳಗೆ ಹೋಗಿ ಬಿಡ್ತಿದ್ದೆ ಯಾರ ಜೊತೆ ಓಡೋಕಿದ್ದೆ ನಿನ್ನ ಜೋಡಿ ನಿನ್ ಜಾಗದ ಹೋಗ್ಬಿಡ್ತಿದ್ದೆ ಏನಂತಾನ ಏನೋ ಕರ್ಕೊಂಡು ಹೋಗಿ ಏನಾಗೈತಿ ಕರ್ಕೊಂಡು ಹೋಗಿ ಮುಚ್ಚಬಾಯ್ ಅವ್ರು ಓಡಾಕ ರೆಡಿ ಆದ್ರೆ ನಾನು ಹೋಗ್ಬೇಕಲ್ಲ ಅವ್ರಿಂದ ಹೋಗಂಗಿಲ್ಲ ಪಂಡಿತ್ರ ಇಲ್ಲೆಲ್ಲ ಬಗೆಯರಂಗಿಲ್ಲ ನಿಮಗ ಪುರ್ಸತ್ ಐತಿ ಯಾವಾಗ ನೀವು ಒಂದ್ ದಿವ್ಸ ನಮ್ಮ ಮನೆಗೆ ಬರ್ರಿಲ್ಲ ಹಳ್ಳೇನ್ರ ಸಿಕ್ಕೊಂಡೈತೆ ಅನ್ಸುದ್ದೆ ನಿನಗೆ ಹಂಗ್ಯಾಕೆ ನಡಿತೀಯ ನಿನ್ನ ಹಣ ಎತ್ಲಿ ಆಕೆ ಹೇಳಿದ್ದು ಈಗಲ್ಲ ಇವತ್ತು ಬಿಟ್ಟು ನಾಳೆ ನಾಡ್ದು ಯಾವಾಗಾರ ನಾಳೆ ನಾಡ್ದ ನಾಳೆನೂ ಬರ್ತೀನಿ ಯಾವಾಗ ನಾಳೆ ಎಷ್ಟೊತ್ತನಾಗ ಹೊತ್ತು ಮುನಿ ಒಟ್ಟನಪ್ಪ ಅವ ಏನಂತ ಗೊತ್ತ ಗೋಧೂಳಿ ಮುಹೂರ್ತಕ್ಕೆ ಬರ್ತಾನ ಹಂಗಂದ್ರೆ ಗೋಧೂಳಿ ಮುಹೂರ್ತಕ್ಕೆ ಗೊತ್ತಾಗ್ಲಿಲ್ಲ ಸಂಜಿಕ್ 6 ಗಂಟೆಕ ಎಲ್ಲ ಆಕಳ ದನಗಳು ಬಾಲ ಎತ್ಕೊಂಡು ಬರ್ತಿರ್ತಾವ ಮನಿಗೆ ಅವತ್ರ ಹಿಂದೆ ಇವ್ ಧೂಳ ಎಬ್ಸ್ಕೊಂಡು ಹಿಂಗ್ ಬರ್ತಾನ ಅದೊಂದ್ಸಲ ಚಲೋ ಮಾಡ್ತಾನೆ ಗೋಧೂಳಿ ಮುಹೂರ್ತ ಬರ್ರಿ ಹಂಗಾದ್ರೆ ಅಂದಂಗ ಹೊಟ್ಟೆಗೆ ಅಂತಂತಿ ಪಂಡಿತ ನೀವು ಹೊಟ್ಟಿಗೆ ಇಲ್ಲೈತಿ ಮೇನ್ ಪಾಯಿಂಟ್ ಹೊಟ್ಟಿಗೆ ಏನ್ ತಿಂತೀರಿ ಹೊಟ್ಟಿಗೆ ಹೊಟ್ಟಿಗೆ ಏನ್ ತಿಂತೀರಿ ಏನ್ ತಿಂತಾರಲ್ಲಿ 1-3 ಗುಟ್ ಸಗಣಿ ತಿಂತೀನಿ ಅಯ್ಯೋ ಪಂಡಿತ್ರ ಇದನ್ನು ತಿನ್ನೋದ್ ಕಲ್ತ್ರೆ ಅಂದಂಗ ಗಟ್ ಅಂತ ತಿಂತಿರೋ ಅಳಕ್ ಅಂತ ತಿಂತಿರೋ ಏನು ಉದ್ರ ತಿಂತಿರೋ ಮುಂಚಿತವಾಗಿ ಹೇಳ್ಬೇಕ ನಮ್ಗ ಯಾಕಂದ್ರೆ ಹೋಗಿ ತಗೊಂಬರ್ಬೇಕಲ್ಲ ನಾವು ಕಷ್ಟ ಪಂಡಿತ್ರ ಇನ್ನೊಂದು ಅದು ಇದು ತಿಂತಿದ್ರಿ ಬಿಟ್ರಿ ಅನಿಗ ಏನು ಅದು ಇದು ತಿಂತಿದ್ರಲ್ಲ ಇದು ಏನು ಅದೇನೋ ಡಬ್ಬ್ಯಾಗೆ ಇರ್ತಿತ್ತಲ್ಲ ಹಾರ್ಲೆಕ್ಸ್ ಕೇಳವನ್ನ ಹಾರ್ಲೆಕ್ಸ್ ಏನೋ ಅಂತಿದ್ರು ಆರ್ಲೆಕ್ಸ್ ಅದನ್ನ ಬಿಟ್ರೆ ಏನಿಗೆ ತಿನ್ನೋದು
ಅದೆಲ್ಲ ಸಣ್ಣ ಹಿಡಿದಕ್ಕೆ ತಿಂತಿದ್ದೀವಿ ಅದನ್ನ. ಸಗಣಿನೂ ಸಣ್ಣ ಹಿರಿ ಮನುಷ್ಯರಿಗೆ ಮಾತಾಡೋ ಮಾತ ನೀವು ಮತ್ತೆ ಏನ್ ಕೇಳ್ಬೇಕ್ರಿ ಪಂಡಿತ? ಭಾಳ ಮಾಡಬೇಡ. ಅಲ್ಲ ಏನು ಸಗಣಿನ ಇಲ್ಲ ಮನೆಗೆ ಬಂದಾಗ ಭಾಳ ಏನು ಮಾಡಕ್ ಹೋಗ್ಬೇಡ. ನಮಗೆ ನಾವು ಯಾವತ್ತು ಉಪವಾಸದಾಗ ಇರ್ತೀವಿ. ಯಾಕಂದ್ರೆ ನಾಳೆ ನಮ್ಮದು ಒಪ್ಪತ್ತಿರ್ತೈತಿ. ಒಂದು 5 kg ರವೆ ತಗೊಂಬ, 2.5 kg ಬೇರೆ ಬೇರೆ ಮಾಡು. ಬೇರೆ ಮಾಡು. ಒಂದು 2.5 kg ಶಿರಾ ಮಾಡು. 2.5 kg ಶಿರಾ ಮಾಡು. ಗೋಡಂಬಿ ಮಣಕ ಹಾಕಿ ಒಂದು 2.5 kg ಉಪ್ಪಿಟ್ಟು ಅದನ್ನ ಗಟ್ಟಿ ಬೇಕಾ ಏನು ಅಳಕಂಗಿರಬೇಕಾ? ಮತ್ತು ಅದ್ರಾಗ CRB ತುಪ್ಪ ಹಾಕಬೇಕು. ಏ ನಿಮ್ಮ ಹೆಣ ಎತ್ಲಿ ನಮ್ಮ ಮೊದ್ಲು ಏನ್ ಕೇಳತ್ತೀನಿ ಅದನ್ನ ಬೋಗಳು. ಏನು ಗಟ್ಟಿಗೆ ಬೇಕಾ ಅಳಕಂಗ್ ಬೇಕಂತ ಕೇಳಿದ್ದು. ನಿಂದು CRB ಬೇಕಾ? GRB ನ ತುಪ್ಪ ಹಾಕಿ ಮಾಡ್ತೀನಿ ಅಂತ. ಸ್ವಲ್ಪ ಗೋಡಂಬಿ ಮ್ಯಾಗ ತೇಲ್ತಿರ್ಬೇಕು, ಸ್ವಲ್ಪ ಅಳಕಿರ್ಬೇಕು. ಅಳಕ ಒಟ್ಟೆರಪ್ಪ ಮ್ಯಾಲ ಹಾಕಿದ ತಕ್ಷಣ ತಳ ಪುಳುಕ್ ಅಂತ ಇಳಿಬೇಕು. ಒಳಕಂತ ಇಳಿಬೇಕು. ಆಯ್ತು, ಈಗ ಬರಬ್ಬರಿ ಇಳಿಸ್ತೀನಿ ನಿಮಗೆ. ಅದ್ರಾಗ CRB ತುಪ್ಪ ಹಾಕಬೇಕು. GRB ಅದು ಅದ ಅರ್ಬಿ ತುಪ್ಪ ಹಾಕ್ರಿ. ಮತ್ತೆ ಇನ್ನು 2.5 kg ಉಪ್ಪಿಟ್ಟು. ಉಪ್ಪಿಟ್ಟು ಅದು ಬಿಸಿ ಬಿಸಿದ ಬೇಕು. ಬಿಸಿ ಶೇಂಗಾ ಇರ್ಬೇಕು. ಶೇಂಗಾ ಹಿರಿಯ ಏನ ನೀ ಮಾಡ್ತೀಯ ನಾನೇ ಮಾಡ್ಬೇಕ? ನಾ ಹೆಂಗೆ ಮಾಡಕ್ ಬರ್ತೈತಿ ಅದನ್ನ? ನೀನು ಹೇಳ್ಕೊಂಡು ನಾ ಮಾಡ್ತೀನಿ. ನಿನಗೆ ಮಾಡಕ್ ಬರಂಗಿಲ್ಲ ಹೌದು? ಅದಕ್ಕೆ ನೀ ಅಳಕಾಗಿ ಕೆಲಸ ಮಾಡು. ಅದೇನು ಅಳಕಾಗಿ ಏನು ಪಾಯಸ ಮಾಡ್ಬೇಕಂದ್ರೆ ಹುಗ್ಗಿ ಮಾಡ್ಬೇಕಂದ್ರೆ ಶೀರಾ ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡು. ಅದು ಶೀರಾ ಮಾಡ್ತಿಲ್ಲ, ಅಂಗಡಿಗೆ ಹೋಗು, ಒಂದು ಅರ್ಧ ಕಿಲೋ ರವೆ ತೊಗೊಂಬ. ಅರ್ಧ ಕೆಜಿ ಅಲ್ಲ 5 kg ತರ್ಬೇಕಂತ. 2.5 kg ಅದು 2.5 kg ಇದು. ಇದು ಲೈಟ್ ಅಲ್ಲ ಒಂದು. ನೀ ಲೈಟ್ ನಾಷ್ಟ ಇಷ್ಟು ಮಾಡ್ತೀನಿ, ಊಟಕ್ಕಾದ್ರೆ ಏನು ಮನಿನ ಡಬ್ಬ ಹಾಕ್ತೀಯನು? ವಿಚಾರ ಮಾಡ್ರಿ. ಇರ್ಲಿ 5 ಕಿಲೋ ಅಂದನಲ್ಲ, 1 ಕಿಲೋ ಹೆಚ್ಚಿಗೆ ತೊಗೊಂಬ. 6 ಕಿಲೋ ತೊಗೊಂಬ. ತೆವೆದಾಗ ಹಾಕಿ ಅದನ್ನ ಪೂರ್ತಿ ಹುರಿಬೇಡ, ಅರ್ಧ ಬರ್ಧ ಹುರಿ. ಕಳಮು ನುಂಗಿಬಿಡು, ನೀನ ನುಂಗಬೇಕು. ಆಮೇಲೆ ಮೇಲೆ ಅವು ಏನೈತಿಲ್ಲ ಸಕ್ರೆ ಹಾಲು ಅದು ಏನೇನೈತಿಲ್ಲ ತಿಂದು ಮೇಲೆ ಅವು ಏನು ಗೋಡಂಬಿ ದ್ರಾಕ್ಷಿ ಅಂದ್ರಲ್ಲ ಅವತ್ತೂ ಸಣ್ಣಾಗಿ ಜಜ್ಬೇಡ, ಹಂಗ ಚೊಳ್ಳ ತಿಂದ್ಬಿಡು. ಆಮೇಲೆ ಒಂದು 4 ಚರಿಗೆ ಬೋರ್ ನೀರು ಕುಡಿ. ಹಾಲು ಕುಡಿ, ಮ್ಯಾಲ ಬೋರ್ ನೀರು ಕುಡಿ. ಇದು ತುಪ್ಪ ಅಂದ್ರೆ ಇಲ್ಲ, ಆಕಳದ ಬೇಕಾ ಎಮ್ಮಿದ ಬೇಕಾ? CRB ತುಪ್ಪ. ಆಕಳದ ಎಮ್ಮಿದ? CRB ವಾಟಿ ಅಲ್ಲ, ಆಕಳದ. ಇದು ಎಮ್ಮಿದಾದ್ರೆ ಬಿರುಸಾಗತ್ತ. ಆಕಳ ತುಪ್ಪ ಒಂದು ಅರ್ಧ ಕಿಲೋ ನುಂಗ. ಇದಾದ್ಮೇಲೆ ಲಾಸ್ಟಿಗೆ ಒಂದು 2 ಹಸಿ ಮೆಣಸಿನ್ಕಾಯಿ ತಿಂದು ಮಕ್ಕೊಂಬಿಡು. ಯಾಕಂದ್ರೆ ಬೆಳಿಗ್ಗೆ ಎದ್ದು ನೀನ ಶೀರಾ ಮಾಡಕ್ಕಿ. ಅವನು ಒಗದ್ರ ಆಮ್ಲೆಟ್ ಒಗದಂಗ ಆಗಿರ್ಬೇಕು. ಹಂಗ ಗೋಡಂಬಿ ದ್ರಾಕ್ಷಿ ಮಣುಕ ಮ್ಯಾಲ ತೇಲ್ತಿರ್ಬೇಕು. ಬರ್ರಿ, ಆಕೆ ಅಳಕಾಗಿ ಒಗಿತಾಳ, ನೀವು ಎಸಳೆ ಅಕ್ಕಾಗ ಬರ್ರಿ. ಶಿರಾ ಬ್ಯಾಡ, ಕ್ಯಾನ್ಸಲ್. ಉಪ್ಪಿಟ್ಟು ಸ್ವಲ್ಪ ಮಾಡ್ರಿ. ಉಪ್ಪಿಟ್ಟು ಗಟ್ಟಿ ಬೇಕಾ ತೆಳಗ ಬೇಕಾ? ಸ್ವಲ್ಪ ಗಟ್ಟಿನೇ ಇರ್ಲಿ. ಅಲ್ಲೆಲ್ಲೆಲ್ಲೆಲ್ಲಿ ಇಟ್ಟುಬಿಡಿ, ಹೇಳ್ತೀನಿ ಗುಂಪಿ. ಏನು ಬೇಡ, ಒಂದ್ ಚರಿ ನೀರು ಕೊಡಿ. ನೀರಟ್ಟೆ ಸಾಕ. ಬಿಸ್ಲರಿ ಪಪ್ಪುಸಿ ಹಾಕಿ ತರಲೇನು? ಏನ್ರಿ ಪಂಡಿತ್ರ, ಅವ ಏನೋ ತಿಳುವಳಿಕೆ ಇಲ್ಲ, ಏನೇನಾರ ಮಾತಾಡ್ತಾನ. ನಾನ್ ನಿಮ್ಗಂತದ್ದೆಲ್ಲ ಹಾಕ್ತೀನ. ಅದ ಬಂಗಾರು. ನೀವು ನಮ್ಮ ಮನೆಗೆ ಬರೋದು ಹೆಚ್ಚು, ನಾನ್ ನಿಮ್ಮ ತಿಥಿ ಮಾಡೋದು ಹೆಚ್ಚು. ಅತಿಥಿ ದೇವೋ ಭವ. ಬದುಕಲಿ ಹ್ಯಾಂಗ ಹೇಳ, ನಿನ ಮರೆತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ಹೊರದ. ಬದುಕಲಿ ಹ್ಯಾಂಗ ಹೇಳ, ನಿನ ಮರೆತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ಹೊರದ. ಕಟ್ಟಿದ ಪ್ರೀತಿಯ ಗೂಡ ಆಗಲಿಲ್ಲ ನೀ ನನ್ನ ಜೋಡ. ನನ್ನ ಬಿಟ್ಟು ನೀ ಹೋಗಬೇಡ, ಹೋದರ ಈ ಜೀವ ಉಳಿದುಂಡ ನೋಡ. ನನ್ನ ಬಿಟ್ಟು ನೀ ಹೋಗಬೇಡ, ಹೋದರ ಈ ಜೀವ ಉಳಿದುಂಡ ನೋಡ. कहदो कि तुम हो मेरी वरना, जीना नहीं मुझे है मरना. देखो कभी ना ऐसा करना, देखो कभी ना ऐसा करना. यही अदा सुनो तुम्हें मेरी कसम. यही अदा तो एक सितम है, सुनो तुम्हें मेरी कसम है. ಬಂದರ ಬರ್ರಿ, ನಾ ಚಾಪೆ ಹಾಸ್ತೀನಿ. ನನ್ನ ಮುಂದೆ ನೀವು ಕುಂದ್ರಿ, ನಿಮ್ಮ ಮುಂದೆ ನಾ ಕುಂದಿರ್ತೀನಿ. ನನಗ ನೀವು ತೋರಿಸ್ರಿ, ನಿಮಗೆ ನಾ ತೋರಿಸ್ತೀನಿ.
ಕೈಯ 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 ಮತ್ತ ನಾ ಏನಿಲ್ಲಕ್ಕೆ ಹೊಯ್ಕೊಂಡು ಹೋಗ್ಲೆ ಯಾಕ್ ಮಾಡ್ತೀಯಪ್ಪ ತಪ್ಪಿಸ್ಬಾರ್ದು ಇನ್ಯಾರ್ಡ್ ದಿವ್ಸ ಬಿಟ್ಟು ಮನೆಗೆ ಬಂದ್ಬಿಡ್ರಿ ಬರ್ತೀರ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡುವಂಗ ಆಗೈತಿ ಈ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಗುಂಡೆಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡುವಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಈ ಹೃದಯ ರಾಜ್ಯದೊಳಗ ಮಹಾರಾಜ ನೀನೆ ಕೇಳು ಈ ಹೃದಯ ರಾಜ್ಯದೊಳಗ ಮಹಾರಾಜ ನೀನೆ ಕೇಳು ನಿಜ ಹೇಳಾತೇನಿ ಗೆಳೆಯ ನಿನ್ ಕೊಟ್ಟ ಕೇಳ ಗೆಳೆಯ ನಿಜ ಹೇಳಾತೇನಿ ಗೆಳೆಯ ನಿನ್ ಕೊಟ್ಟ ಕೇಳ ಗೆಳೆಯ ಪವಿತ್ರ ನಮ್ಮ ಪ್ರೀತಿ ಈ ಹುಡುಗಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಈ ಹುಡುಗಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಸಂಜೆ ಹೊತ್ತಾಗೆ ಬಂದೆ ಹಿತ್ತಾಗೆ ನೀನೊಬ್ನೇ ಬಾರೋ ರಾತ್ರಿ ಕತ್ತಾಗೆ ಅಕ್ಕಪಕ್ಕದೋರೆಲ್ಲ ನೋಡ್ತಾ ಇದ್ದಾರೆ ನೀನೊಬ್ನೇ ಬಾರೋ ರಾತ್ರಿ ಕತ್ತಾಗೆ ನೀನೊಬ್ನೇ ಬಾರೋ ಅಲ್ಲ ಉಪಾಧ್ಯಾಯ ಪಂಡಿತ್ರ ನನಗೆ ಮದುವೆ ಆಗಿದ್ದಿಲ್ಲ ಊರಾಗಿನವರೆಲ್ಲ ಎಲ್ಲ ಸೇರಿ ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಹಿರಿಯರು ಮಾತಾಡಿಕೊಂಡು ಎಲ್ಲರೂ ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರು ನಾನು 50 ಕೊಟ್ಟಿನಿ ಆ? ನಾನು 50 ಪಟ್ಟಿ ಕೊಟ್ಟಿನಿ ಪಟ್ಟಿ ಕೊಟ್ಟಿನಂತೇಳಿ ಪಾಳಿನ ಹಚ್ಚಾಕತ್ತೀಯ ಹೆಂಗ ಹಂಗೇನಿಲ್ಲಪ್ಪ ಏನೋ ನೀನು ನೀ 50 ಕೊಟ್ಟಿ ಅಂತ ಪಾಳಿ ಹಚ್ಚಿದ್ರೆ ಎಲ್ಲ 500,000 ಕೊಟ್ಟವ್ರು ಅದಾರ ಅವರು ಬಂದ್ರಂದ್ರೆ ನಿಂತು ಹೊಯ್ಕೊಲೆ ಇಲ್ಲಿ ಹಂಗಲ್ಲ ಆಕೆನು ಬ್ಯಾರದಕ್ಕಿಲ್ಲ ಯಾರು ಆಕೆ ನೀನ್ ಹೇಳ್ತಿಲ್ಲ ಅದಕ್ಕೆ ಅಲ್ಲ ಅಲ್ಲಿ ನೀನ್ ಹೇಳ್ತಿಲ್ಲ ನನ್ನ ಹೇಳ್ತೀರಿ ನಾ ಸುದ್ದಿ ಮಾಡಕ್ ಬರ್ತಿದ್ದಿಲ್ಲ ಏನ್ ಮಾಡ್ತೀರಿ ಅಲ್ಲ ನಿಮ್ ಸಂಸಾರ ಸುದ್ದಿ ಮಾಡಕ್ ಹೆಂಗ ಮಂತ್ರ ಹಾಕಿ ಓ ನನ್ನ ಹೆಂಡ್ತಿದಾರೆಲ್ಲ ನಿಮ್ಮ ಹೆಂಡ್ತಿ ಅದ ಮತ್ತೆ ಹಂಗಲ್ಲ ಅಲ್ರಿ ಅಕ್ಕಿ ನನ್ನ ಹೇಳ್ತಿ ಅದೇ ಮತ್ತ ನಿನ್ನ ಹೆಂಡತಿ ಬ್ಯಾರೆ ಅಲ್ಲ ಓ ಹಿಂಗ ನೀವು ಈ ಸೈಡ್ ಬರಕತ್ತೀರಿ ನಿಮ್ಮ ಅಕ್ಕ ಬೇರೆ ಅಲ್ಲ ನಮ್ಮ ಅಕ್ಕ ಬೇರೆ ನಿಮ್ಮ ಅವು ಬೇರೆ ಅಲ್ಲ ನಮ್ಮ ಅವು ಬೇರೆ ನಿನ್ನ ಹೆಂಡ್ತಿ ಬ್ಯಾರೆ ಅಲ್ಲ ನನ್ನ ಹೆಂಡ್ತಿ ಬ್ಯಾರೆ ಅಲ್ಲ ಪಂಡಿತ ನಿನ್ನ ತಲೆ ಎಲ್ಲಿ ಬೋಳ್ಸ್ಲಿ ಬ್ಯಾಡಪ್ಪ ನಾಯಿ ಕಡ್ದೈತಿ ಹೋಗ